ರಸ್ತೆ ದುರಸ್ತಿಯ ಕಾರಣಕ್ಕೆ ಕೆಲ ತಿಂಗಳಿನಿಂದ ಬಂದ್ ಆಗಿದ್ದ ಮಡಿಕೇರಿಯ ಪ್ರಸಿದ್ಧ ಪ್ರವಾಸಿ ತಾಣ ಮಾಂದಲಪಟ್ಟಿ ಪ್ರವಾಸಿಗರಿಗಾಗಿ ಮತ್ತೆ ತೆರೆದುಕೊಳ್ತಿದೆ. ಮಾಂದಲಪಟ್ಟಿ ಗೇಟ್ನಿಂದ ತೀರಾ ಹದಗೆಟ್ಟಿದ್ದ ರಸ್ತೆಯಲ್ಲಿ ವಾಹನಗಳ ಸಂಚಾರ ಕಷ್ಟಸಾಧ್ಯವಾಗಿತ್ತು. ಜೊತೆಗೆ ಮಾಂದಲಪಟ್ಟಿ ಜೀಪ್ ಚಾಲಕನಿಂದ ಪ್ರವಾಸಿಗರ ಸುಲಿಗೆ ಪ್ರಕರಣ ಬೆಳಕಿಗೆ ಬಂದ ನಂತರ ಪೊಲೀಸ್ ಇಲಾಖೆಯು ಅರಣ್ಯ ಇಲಾಖೆಗೆ ಪತ್ರ ಬರೆದ ಹಿನ್ನೆಲೆಯಲ್ಲಿ ರಸ್ತೆ ದುರಸ್ತಿ ಕಾರ್ಯ ಕೈಗೊಳ್ಳಲಾಗಿತ್ತು. ಇದೀಗ ಬರೋಬ್ಬರಿ 4 ತಿಂಗಳ ಬಳಿಕ ಮಾಂದಲಪಟ್ಟಿ ರಿಓಪನ್ ಆಗಲಿದೆ. ಜೂನ್ 8ರ ಸೋಮವಾರದಂದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಅಧ್ಯಕ್ಷತೆಯಲ್ಲಿ ಅರಣ್ಯ ಇಲಾಖೆ, ಜೀಪು ಮಾಲೀಕ ಮತ್ತು ಚಾಲಕರ ಸಂಘ ಹಾಗೂ ಹೆಬ್ಬೆಟ್ಟಗೇರಿ, ದೇವಸ್ತೂರು ಮತ್ತು ಕಾಲೂರು ಗ್ರಾಮಸ್ಥರ ಸಭೆ ಕರೆಯಲಾಗಿತ್ತು. ಹಲವು ವಿಚಾರಗಳ ಬಗ್ಗೆ ಗಂಭೀರ ಚರ್ಚೆ ನಡೆದ ಬಳಿಕ ಇದೇ ಶುಕ್ರವಾರದಿಂದ ಅಂದರೆ ಜೂನ್ 12ರಿಂದ ಮಾಂದಲಪಟ್ಟಿಗೆ ಪ್ರವಾಸಿಗರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸೋದಾಗಿ ಶಾಸಕರು ತಿಳಿಸಿದರು. ಕಳೆದ 3-4 ದಿನಗಳ ಹಿಂದೆ ಜೀಪು ಮಾಲೀಕ ಮತ್ತು ಚಾಲಕರ ಸಂಘದಿಂದ ಮಾಂದಲಪಟ್ಟಿ ಶೀಘ್ರ ರಿಓಪನ್ ಮಾಡಿಸುವಂತೆ ಶಾಸಕ ಮಂತರ್ಗೌಡ ಅವರಿಗೆ ಮನವಿ ಮಾಡಲಾಗಿತ್ತು. ಇದಕ್ಕೆ ಸ್ಪಂದಿಸಿದ ಶಾಸಕರು ಸಭೆ ನಡೆಸಿ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ. ಪ್ರವಾಸಿಗರ ಭೇಟಿ ಹೆಚ್ಚಿರುವ ಅವಧಿಯಲ್ಲಿ ಮಾಂದಲಪಟ್ಟಿಗೆ ನಿರ್ಬಂಧ ವಿಧಿಸೋದ್ರಿಂದ ಚಾಲಕರ ದುಡಿಮೆಗೆ ಹೊಡೆತ ಬೀಳಲಿದೆ. ನೂರಾರು ಚಾಲಕರು ಆರ್ಥಿಕ ಸಮಸ್ಯೆ ಅನುಭವಿಸಿದ್ದಾರೆ. ಆದ್ರಿಂದ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇರುವಾಗ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಬೇಕೆಂದು ಸಂಘದ ಅಧ್ಯಕ್ಷ ಉನ್ನಿಕೃಷ್ಣ ಮನವಿ ಮಾಡಿದ್ದಾರೆ. ಮಡಿಕೇರಿ ಮಾಲೀಕರು ಚಾಲಕರು ಜೀಪ್ ಸಂಘದ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ. ನಾವು 3-4 ದಿನಗಳ ಹಿಂದೆ ಮಂತರ್ಗೌಡ ಸಾಹೇಬರಿಗೆ, MLA ಸಾಹೇಬರಿಗೆ ನಾವು ಮನವಿ ಮಾಡಿಕೊಂಡು ಒಂದು ಮಾಂದಲಪಟ್ಟಿ ಸುಮಾರು ಕ್ಲೋಸ್ ಆಗಿ ಒಂದು 4 ತಿಂಗಳು 5 ತಿಂಗಳು ಆಗಲಿಕ್ಕಾಗಿದೆ. 4 ತಿಂಗಳು ಕಂಪ್ಲೀಟ್ ಆಗಿದೆ. ಅದನ್ನು ಸ್ವಲ್ಪ ಬೇಗ ನೀವು ಓಪನ್ ಮಾಡಿ ಕೊಡಬೇಕು ನಿಮ್ಮ ಮುಖೇನ ಅಂಥೇಳಿ ಅವ್ರಿಗೆ ಹೇಳ್ದು. ಅವರು ನಿನ್ನೆ ಅರಣ್ಯ ಭವನದಲ್ಲಿ ಒಂದು ಸಭೆ ಕರೆದ್ರು. ಆ ಸಭೆಯಲ್ಲಿ ಹೇಳಿದರು, ಶುಕ್ರವಾರ ನಾವು ಓಪನ್ ಮಾಡಿ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ರೋಡ್ ಕೆಲಸ ಮುಗ್ದಿದೆ ಅಂತ ಹೇಳ್ತಾರೆ. ಹಾಗೆ ಶುಕ್ರವಾರ ಓಪನ್ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ನಮಗೆ. ಇಲ್ಲ, ಈಗ 4 ತಿಂಗಳಿಂದ ಬಂದಾದ ಕಾರಣ ಒಂದು 200-300 ಜೀಪ್ ಅವರು ಇದ್ದಾರೆ. ಈಗ ಮಕ್ಕಳ ಫೀಸ್ ಕಟ್ಟೋ ಟೈಮು ಅದೆಲ್ಲ ಇದೆ. ಒಂದು ಒಳ್ಳೆ ಸೀಸನ್ನು ಜೀಪ್ ಓಡಿಸೋರಿಗೆ ಮುಗ್ದೋಗಿದೆ. ಅದು ತಪ್ಪಿ ಹೋಯಿತು, ಆ ಸಂಪಾದನೆ ತಪ್ಪಿ ಹೋಯಿತು. ಆದರೆ ಈಗ ಇನ್ನೂ ಆ ಥರ ರೋಡದೇನೋ ಕೆಲಸ ಆಗಬೇಕು ಅಂತೇಳಿದರೆ ಅದನ್ನು ನೋಡಿ ಸೀಸನ್ ಟೈಮ್ ಅಲ್ಲಾದ ಟೈಮಲ್ಲಿ ಮಾಡೋದು ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ. ಮತ್ತು ಜೀಪ್ ಅವರಿಗೆ ಸ್ವಲ್ಪ ರೂಲ್ಗಳನ್ನು ಮಾಡಿದ್ದಾರೆ ಶಾಸಕರೇ, ಅದನ್ನೆಲ್ಲ ಪಾಲನೆ ಮಾಡ್ತೀನಿ ಅಂತೇಳಿ ಎಲ್ಲ ಒಪ್ಕೊಂಡಿದ್ದಾರೆ. ರೋಡ್ ಕೆಲಸ ಮಾಂದಲಪಟ್ಟಿ ಒಳಗೆ, ಆದರೆ ಫಾರೆಸ್ಟ್ ಅವರು ಮಾಡ್ತಾ ಇರೋದು ರೋಡ್ ಕೆಲಸ. ಮತ್ತು ಇಲ್ಲಿಂದ ಚಪ್ಪೇಕಾಡಿಂದ ಮಾಂದಲಪಟ್ಟಿ ಗೇಟ್ವರೆಗೆ ಅಗಲೀಕರಣ ಮಾಡ್ತೀವಿ ಅಂತ ಶಾಸಕರು ಭರವಸೆಯನ್ನು ಕೊಟ್ಟಿದ್ದಾರೆ. ಅದಾದರೆ 2 ಸೈಡಿಂದ ವೆಹಿಕಲ್ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ, ಏನು ತೊಂದರೆ ಆಗೋದಿಲ್ಲ ಅಂತ ಭಾವಿಸ್ತೀನಿ ನಾನು. ಶಾಸಕರು, ಜೀಪ್ ಚಾಲಕರು ಹಾಗೂ ಗ್ರಾಮಸ್ಥರು ಪರಸ್ಪರ ಚರ್ಚಿಸಿ ಕೆಲವೊಂದು ನಿಯಮಗಳನ್ನು ರೂಪಿಸಿದ್ದು ಅದನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಶಾಸಕರು ಸಭೆಯಲ್ಲಿ ಸೂಚಿಸಿದ್ದಾರೆ. ಮಳೆಗಾಲ ಮುಗಿದ ಬಳಿಕ ನಂದಿಮೊಟ್ಟೆಯಿಂದ ಮಾಂದಲಪಟ್ಟಿಗೆ ತೆರಳುವ ರಸ್ತೆ ಅಗಲೀಕರಣ ಕಾಮಗಾರಿ ಕೈಗೊಳ್ಳೋದಾಗಿ ಇದೇ ಸಂದರ್ಭ ಶಾಸಕ ಮಂತರ್ ತಿಳಿಸಿದರು. ನಾವು ಅನುಕೂಲ ಏನ್ ಮಾಡಬೇಕು ಅಂತಂದ್ರೆ ಗ್ರಾಮದಲ್ಲಿ ಆ ಲೈನಲ್ಲಿ ಇರೋಂಥವ್ರ ಗ್ರಾಮಕ್ಕೆ ನಾವು ಸ್ವಲ್ಪ ಅಲ್ಲ ದೊಡ್ಡ ಮಟ್ಟದಲ್ಲಿ ಮರ್ಯಾದೆ ಕೊಡಬೇಕಾಗ್ತದೆ. ಈಗ ನನ್ನ ಕಡೆಯಿಂದ ನಾನೇನ್ ಮಾಡ್ತೀನಿ ಅಂತಂದ್ರೆ ಆದಷ್ಟು ಬೇಗ ರೋಡಿನ ಅಗಲೀಕರಣ ಪ್ಲಸ್ ರೋಡಿನ ಅಭಿವೃದ್ಧಿಗೆ ಅದ್ಯಾವ ರೀತಿ ಮಾಡಬೇಕು ನಾನು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ನಾನು ಮಾಡ್ತೀನಿ. ಮಾಂದಲಪಟ್ಟಿಗೆ ಜೀಪ್ ಸವಾರಿ ಮಾಡುವುದೇ ರೋಚಕ ಅನುಭವ. ಗುರಿ ತಲುಪಿತೆಂದರೆ ಅದೊಂದು ಸಂಭ್ರಮ. ಆದರೆ ಕೆಲ ಚಾಲಕರು ಅತಿ ವೇಗದ ನಿರ್ಲಕ್ಷ್ಯ ಚಾಲನೆ ಮಾಡೋದ್ರಿಂದ ಶಾಲಾ ವಾಹನಗಳು, ಸ್ಥಳೀಯ ವಾಹನಗಳ ಸಂಚಾರಕ್ಕೆ ಸಮಸ್ಯೆ ಆಗ್ತಿರುವ ಬಗ್ಗೆ ಹಿಂದಿನಿಂದಲೂ ದೂರುಗಳು ಕೇಳಿ ಬರ್ತಿವೆ. ಈ ಬಗ್ಗೆ ಚಿತ್ತಾರದೊಂದಿಗೆ ಮಾತನಾಡಿದ ದೇವಸ್ತೂರು ನಿವಾಸಿ ಹಾಗೂ ಕಾಂಗ್ರೆಸ್ ಮುಖಂಡ ನಂದೀರ ಹರಿಚಂಗಪ್ಪ, ಇತರೆ ವಾಹನಗಳ ಓಡಾಟಕ್ಕೆ ತೊಂದರೆಯಾಗದಂತೆ ಮಾಂದಲಪಟ್ಟಿ ಜೀಪು ಚಾಲಕರು ಎಚ್ಚರ ವಹಿಸಬೇಕು ಎಂದಿದ್ದಾರೆ. NDRF ಅನುದಾನದಲ್ಲಿ ಕಾಲೂರು ಪಾಟಿ ಎಂಬಲ್ಲಿ 650 ಮೀಟರ್ ರಸ್ತೆ ಕಾಮಗಾರಿ ನಡೆಯುತ್ತಿದೆ. ಈ ರಸ್ತೆಯಲ್ಲಿ ವಾಹನಗಳ ಸಂಚಾರ ಆರಂಭಗೊಂಡ ಬಳಿಕ ದೇವಸ್ತೂರು, ಕಾಲೂರು, ಮಾಂದಲಪಟ್ಟಿ ರಸ್ತೆಯ ಆಯ್ದ ಕೆಲವೆಡೆ ಶಾಸಕರ 50 ಲಕ್ಷ ಅನುದಾನದಲ್ಲಿ ಕಾಮಗಾರಿ ನಡೆಯಲಿದೆ. ಇದು NDRF ಅನುದಾನವಲ್ಲ, ಬದಲಾಗಿ ಮಂತರ್ಗೌಡ ಅವರು ಶಾಸಕರ ನಿಧಿಯಿಂದ ಅನುದಾನ ಒದಗಿಸಲಿದ್ದಾರೆಂದು ಹರಿಚಂಗಪ್ಪ ಹೇಳಿದ್ದಾರೆ. ನಿನ್ನೆ ನಡೆದಂಥ ಒಂದು ಶಾಸಕರ ಹಾಗೂ ಅರಣ್ಯ ಇಲಾಖೆ ಮತ್ತು ಕಾಲೂರು ಗ್ರಾಮಸ್ಥರು ಮತ್ತು ಮಾಂದಲಪಟ್ಟಿಗೆ ಓಡಿಸುವಂಥ ಜೀಪು ಮತ್ತು ಮಾಲೀಕರ ಸಭೆಯಲ್ಲಿ ಒಂದು ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದಾರೆ. ಶಾಸಕರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಜೀಪ್ನವ್ರಿಗೆ ಸುಮಾರು ಜೀಪ್ ಅವ್ರದ್ದು ಕಂಪ್ಲೇಂಟ್ ಇತ್ತು. ಅದನ್ನು ನಮ್ಮ ಜೀಪ್ ಚಾಲಕರ ಮಾಲೀಕರ ಸಂಘದ ಅಧ್ಯಕ್ಷರಾದಂಥ ಉನ್ನಿಕೃಷ್ಣ ಅವರು ಆ ಥರ ಯಾವುದು ಆಗಲಿಕ್ಕೆ ಇನ್ನು ಮುಂದೆ ನಾವು ಒತ್ತು ಕೊಡೋದಿಲ್ಲ, ಒಳ್ಳೆ ರೀತಿಯಲ್ಲಿ ಎಲ್ಲ
ಫ್ರೆಂಡ್ಲಿಯಾಗಿ ಊರವ್ರ ಜೊತೆ ಒಳ್ಳೆ ನಡವಳಿಕೆಯಿಂದ ಇರ್ತೀವಿ. ಮತ್ತು ಅಲ್ಲಿಂದ ಊರವ್ರು ಓಡಾಡ್ತಿರುವಾಗ ಬಸ್ಗಳಿಗೆ ಮತ್ತು ಅವ್ರ ಊರವ್ರ ವೆಹಿಕಲ್ಗಳಿಗೆ ಯಾವುದೇ ತೊಂದರೆ ಕೊಡೋದಿಲ್ಲ ಅಂತ ಒಪ್ಕೊಂಡಿದ್ದಾರೆ. ಅಂಥ ಯಾರು ತೊಂದರೆ ಕೊಟ್ಟ ಡ್ರೈವರ್ಗಳನ್ನ ಅಲ್ಲಿಂದ ನಾವು ಇನ್ನು ಮುಂದೆ ಓಡ್ಸೋಕ್ಕೆ ಬಿಡೋದಿಲ್ಲ ಅಂತೆಲ್ಲ ಒಪ್ಕೊಂಡಿದ್ದಾರೆ ಅವರು. ಹಾಗೆ ಶಾಸಕರು ಹೇಳಿದ್ದಾರೆ, ಏಕೆಂದರೆ ಊರವ್ರ ಜೊತೆ ಚೆನ್ನಾಗಿರಬೇಕು. ಪ್ಲಸ್ ಜೀಪ್ ಅವರು ಹೌದು ತುಂಬ, ಯಾಕೆಂದರೆ ಜೀಪ್ ಅವರು ತುಂಬ ಒಂದು 200 ಜನ ಇದ್ದಾರೆ. ಜೀಪ್ ಅವರು 200 ಜನ ಮೇಲೆ ಇರ್ಬೋದು. ಅವರಿಗೊಂದು ಬದುಕು ಅದರಲ್ಲಿದೆ. ಹಾಗಾಗಿ ಊರವ್ರ ಜೊತೆ ಚೆನ್ನಾಗಿ ಇಟ್ಕೊಳ್ಳಿ, ನೀವು ಅವ್ರನ್ನ ಚೆನ್ನಾಗಿ ಅವ್ರ ಜೊತೆ ಇದ್ಕೊಂಡು ಚೆನ್ನಾಗಿ ಓಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತು ರಸ್ತೆ ವಿಚಾರಕ್ಕೆ ಬಂದರೆ ಇವಾಗ ಸದ್ಯಕ್ಕೆ ವೆಟ್ ಮಿಕ್ಸ್ ಹಾಕಿ ಅದೇ ಸದ್ಯಕ್ಕೆ ಒಂದು ವ್ಯವಸ್ಥೆ ಅಂತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಮಳೆ ಕಾಲದಾಗೆ ಶಾಸಕರು ಹೇಳಿದ್ದಾರೆ, ನಾನೇ ಖುದ್ದು ಇಂಜಿನಿಯರ್ಗಳನ್ನ ಕರ್ಕೊಂಡು ಬಂದು ಅಲ್ಲಿ ಏನು ಎಸ್ಟಿಮೇಷನ್ ಮಾಡಬೇಕು ಅದು ಮಾಡಿ ನಾನು ಆ ರಸ್ತೆಯನ್ನು ಅಭಿವೃದ್ಧಿಪಡಿಸ್ತೀನಿ ಅಂತ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಹಾಗೆ ಅರಣ್ಯ ಇಲಾಖೆಯ DF ಆದಂಥ ಅಭಿಷೇಕ್ ಅವರು ಹೇಳಿದ್ದಾರೆ, ಇನ್ನು ಮುಂದಕ್ಕೆ ಸದ್ಯದಲ್ಲಿ ಅಂದರೆ ಮುಂದಿನ ಶುಕ್ರವಾರ ಮಾಂದಲ್ಪಟ್ಟಿ ಓಪನ್ ಮಾಡ್ತೀವಿ, ಅಲ್ಲಿಂದ ಜೀಪ್ಗಳು ಓಡಾಡ್ಬೋದು. ಮತ್ತು ಆ ಟಿಕೆಟ್ ದರ ಅವರೆಲ್ಲ ನಿಗದಿ ಮಾಡಿದ್ದಾರೆ. ಮತ್ತು ನಮ್ಮ ಬೇಡಿಕೆ, ಊರವ್ರ ಬೇಡಿಕೆ ಇತ್ತು ಏನಂತಂದರೆ, ಅಲ್ಲಿ ನಮಗೆ ಬೆಳಿಗ್ಗೆ ಬಸ್ ಬರೋ ಟೈಮ್ಗೆ 8 ಗಂಟೆಗೆ ತೊಂದರೆ ಆಗ್ತದೆ. ಈ ಜೀಪ್ನವರು ತುಂಬ ಫಾಸ್ಟಾಗಿ ಹೋಗ್ತಾರೆ. ಹಾಗಾಗಿ ಆ ಬಸ್ ಒಂದು ಸಿಂಗಲ್ ರೋಡ್ ಇದೆ, ಆ ಬಸ್ ಬರುವಾಗ ತೊಂದರೆ ಆಗ್ತದೆ. ಮತ್ತು ನಮ್ಮ ವೆಹಿಕಲ್ಗಳು ಅಷ್ಟೇ, ನಾವು ಮಕ್ಕಳನ್ನ ಬಿಡೋಕ್ಕೆ ಬರ್ತೀವಿ, ಆ ಟೈಮಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ದಕ್ಕೆ ಸದ್ಯದ ಮಟ್ಟಿಗೆ ನಾವು 6:30 ಗಂಟೆಗೆ ಓಪನ್ ಮಾಡ್ತೀವಿ ಮಾಂದಲ್ಪಟ್ಟಿ ಗೇಟನ್ನು ಅಂತ ಅಭಿಷೇಕ್ ಅವರು ಒಪ್ಕೊಂಡಿದ್ದಾರೆ, DF ಆದವರು. ಹಾಗೆ ನಿನ್ನೆ ನಡೆದಂಥ ಇನ್ನೊಂದು ಅದೇ ಸಭೆಯಲ್ಲಿ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಮ್ಮ ಊರಿನವರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆದರೆ ನಾವು ಇದನ್ನು ಸಹಿಸೋದಿಲ್ಲ ಅಂತ ನಾವು ಒಪ್ಕೊಂಡಿದ್ವಿ. ಹಾಗೆ ಜೀಪ್ ಚಾಲಕರಿಗೆ ಮತ್ತು ಮಾಲೀಕರಿಗೆ ನಾವು ಹೇಳೋದು ಒಂದೇ, ಊರಿನವ್ರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಓಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ನಡವಳಿಕೆಯಿಂದ ಊರವ್ರಿಗೆ ಏನು ತೊಂದರೆ ಕೊಡದೆ ಮತ್ತು ಬಸ್ಗಳಿಗೆ ತೊಂದರೆ ಕೊಡದೆ ನಮ್ಮ ಲೋಕಲ್ ವೆಹಿಕಲ್ಗಳಿಗೆ ತೊಂದರೆ ಕೊಡದೆ ಚೆನ್ನಾಗಿ ಓಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕೊಡಗಿನ ಮಂಜಿನ ಮನೋಹರ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು, ಸೂರ್ಯೋದಯ ಮತ್ತು ಸೂರ್ಯಾಸ್ತ ವೀಕ್ಷಿಸಲು ಸಾಗರೋಪಾದಿಯಲ್ಲಿ ಮಾಂದಲ್ಪಟ್ಟಿಯತ್ತ ಟೂರಿಸ್ಟ್ ಬರ್ತಾರೆ. ಕಳೆದ 4 ತಿಂಗಳಿನಿಂದ ಮಾಂದಲ್ಪಟ್ಟಿ ಬಂದ್ ಆಗಿದ್ದು, ಕೊಡಗಿನ ಪ್ರವಾಸೋದ್ಯಮ ಸೇರಿದಂತೆ ಇದನ್ನೇ ನಂಬಿ ಬದುಕು ನಡೆಸುತ್ತಿರುವ ಅದೆಷ್ಟೋ ಕುಟುಂಬಗಳಿಗೆ ತೀವ್ರ ಹೊಡೆತ ಬಿದ್ದಿದೆ. ಇನ್ನಾದರೂ ಸಂಬಂಧಪಟ್ಟವರು ವಿಧಿಸುವ ಷರತ್ತುಗಳಿಗೆ ಬದ್ಧವಾಗಿ ನಿಯಮಗಳನ್ನು ಮೀರದೆ ಜೀಪುಗಳು ಬಾಡಿಗೆ ತೆರಳಬೇಕೆಂಬುದು ಸ್ಥಳೀಯರ ಆಗ್ರಹವಾಗಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.